ಇವತ್ತಿನ ವಿಡಿಯೋದಲ್ಲಿ ಜುಲೈ 5, 6, 7 ಮತ್ತು 8ನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳನ್ನು MCQ ರೂಪದಲ್ಲಿ ನೋಡ್ತಾ ಹೋಗೋಣ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿರುವ ಮೊದಲನೇ ಪ್ರಶ್ನೆಯನ್ನು ಗಮನಿಸಿ. ಪ್ರಶ್ನೆ ಏನಪ್ಪಾ ಅಂತಂದರೆ, ಮೊದಲನೇದಾಗಿ ವಿಶ್ವ ಜೂನೋಸಿಸ್ ದಿನವನ್ನು ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ವಿಶ್ವ ಜೂನೋಸಿಸ್ ದಿನವನ್ನು ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಇದೆ ಜೂನ್ 5 ಅಂತೇಳಿದೆ. ಆಪ್ಷನ್ ಬಿ ಮೇ 12 ಅಂತೇಳಿದೆ. ಆಪ್ಷನ್ ಸಿ ಮಾರ್ಚ್ 9 ಅಂತೇಳಿದೆ. ಆಪ್ಷನ್ ಡಿ ಜುಲೈ 6 ಅಂತೇಳಿದೆ. ಪ್ರಶ್ನೆಯನ್ನು ಕರೆಕ್ಟಾಗಿ ಗಮನಿಸಿ. ವಿಶ್ವ ಜೂನೋಸಿಸ್ ದಿನವನ್ನು ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತಂದರೆ ಜುಲೈ 6ರಂದು. ಆಪ್ಷನ್ ಡಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಬ್ರಿಟನ್ನಿನಲ್ಲಿ ದಾದಾಬಾಯಿ ನವರೋಜಿ ಮೊದಲ ಭಾರತೀಯ ಸಂಸತ್ ಸದಸ್ಯರಾಗಿ ಯಾವ ವರ್ಷದಲ್ಲಿ ಆಯ್ಕೆಯಾದರು ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಇದೆ 1830 ಅಂತೇಳಿದೆ. ಆಪ್ಷನ್ ಬಿ 1956 ಅಂತೇಳಿದೆ. ಆಪ್ಷನ್ ಸಿ 1892 ಅಂತೇಳಿದೆ. ಆಪ್ಷನ್ ಡಿ 1765 ಅಂತೇಳಿದೆ. ಪ್ರಶ್ನೆ ನೋಡಿ ಇನ್ನೊಮ್ಮೆ ಕರೆಕ್ಟಾಗಿ. ಬ್ರಿಟನ್ನಲ್ಲಿ ದಾದಾಬಾಯಿ ನವರೋಜಿ ಮೊದಲ ಭಾರತೀಯ ಸಂಸತ್ ಸದಸ್ಯರಾಗಿ ಯಾವ ವರ್ಷದಲ್ಲಿ ಆಯ್ಕೆಯಾದರು ಅಂದರೆ 1892ರಲ್ಲಿ. ಆಪ್ಷನ್ ಸಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಮಾಯಿ ದ್ವೀಪವು ಯಾವ ದೇಶದಲ್ಲಿ ಕಂಡುಬರುತ್ತದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಮಾಯಿ ದ್ವೀಪವು ಯಾವ ದೇಶದಲ್ಲಿ ಕಂಡುಬರುತ್ತದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ನೋಡಿ ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ರಷ್ಯಾ ಅಂತೇಳಿದೆ. ಆಪ್ಷನ್ ಬಿ ಚೀನಾ ಅಂತೇಳಿದೆ. ಆಪ್ಷನ್ ಸಿ USA ಅಂತೇಳಿದೆ. ಆಪ್ಷನ್ ಡಿ ಭಾರತ ಅಂತೇಳಿದೆ. ಪ್ರಶ್ನೆಯನ್ನು ನೋಡಿ ಇನ್ನೊಮ್ಮೆ ಕರೆಕ್ಟಾಗಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಮಾಯಿ ದ್ವೀಪ ಯಾವ ದೇಶದಲ್ಲಿ ಕಂಡುಬರ್ತದೆ ಅಂದರೆ USA. ಆಪ್ಷನ್ ಸಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಭಾರತದ ಏಕತೆಗೆ ಶ್ರಮಿಸಿದ ಧೀಮಂತ ನಾಯಕ ಯಾರು ಅಂತೇಳಿ ಪ್ರಶ್ನೆ ಇರುವಂಥದ್ದು. ಭಾರತದ ಏಕತೆಗೆ ಶ್ರಮಿಸಿದ ಧೀಮಂತ ನಾಯಕ ಯಾರು ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಅರವಿಂದ್ ಎನ್ ಅಂತೇಳಿದೆ. ಆಪ್ಷನ್ ಬಿ ಮಹೇಶ್ HR ಅಂತೇಳಿದೆ. ಆಪ್ಷನ್ ಸಿ ಹೇಮಂತ್ ಕುಮಾರ್ ಅಂತೇಳಿದೆ. ಆಪ್ಷನ್ ಡಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತೇಳಿದೆ. ಪ್ರಶ್ನೆಯನ್ನು ಕರೆಕ್ಟಾಗಿ ಗಮನಿಸಿ. ಭಾರತದ ಏಕತೆಗೆ ಶ್ರಮಿಸಿದ ಧೀಮಂತ ನಾಯಕ ಯಾರು ಅಂತಂದರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ. ಆಪ್ಷನ್ ಡಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಬೇಕಾಗಿತ್ತಂದರೆ ಇಲ್ಲಿರುತ್ತೆ, ನೋಡ್ಕೊಳ್ಬಹುದು. ಇಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಪ್ರಚಲಿತ ವಿದ್ಯಮಾನಗಳು. ಪ್ರತಿದಿನದ ಪ್ರಚಲಿತ ನೋಟ್ಸ್ಗಳನ್ನು ಬೇಕಾಗಿತ್ತಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ಸ್ ಕೊಟ್ಟಿದ್ದೀವಿ, ಅಲ್ಲಿ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಪ್ರಚಲಿತ ವಿದ್ಯಮಾನಗಳನ್ನು ತಿಳ್ಕೊಳ್ಬೇಕಾಗಿತ್ತಂದರೆ ಇನ್ನು ಯಾರಾದರೂ ಚಾನಲ್ ಹೊಸದಾಗಿ ನೋಡ್ತಾ ಇರೋರೆಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದ.